ಹಲೋ ಗೈಸ್, ವೆಲ್ಕಮ್ ಟು ದಿ ಸಣ್ಣ ಬ್ಯಾರೇಜ್ ಅಥವಾ ದಾವಣಗಾಂವ್ ಬ್ಯಾರೇಜ್ ಅಂತಾರ. ಎರಡು ಹೆಸರಿದೆ ಕರಿತಿರೋದಕ್ಕೆ. ಯಾಕಪ್ಪ ಅಂತಂದ್ರ ಹೊಳಿ ಅಚ್ಚಕ್ ಸೈಡ್ ಸೊನ್ನದ, ಇಚ್ಚಕ್ ಸೈಡ್ ದಾವಣಗಾಂವ್ ಅದ. ಅದ್ರ ಸಂಬಂಧ ಎರಡ್ರ ಮಿಡಲ್ ಇರೋದ್ರದಿಂದ ಸೊನ್ನ ಬ್ಯಾರೇಜ್ ಅಂತಾನು ಕರೀತಾರ, ದಾವಣಗಾಂವ್ ಬ್ಯಾರೇಜ್ ಅಂತಾನು ಕರೀತಾರ. ಇದು ಕಟ್ಟಿ ಸುಮಾರು 100 ವರ್ಷಗಳೇ ಆಗ್ಯದ. ಇನ್ನೂವರೆಗೂ ಒಂದು ಬಿರುಕು ಸೂನೆ ಬಿಟ್ಟಿಲ್ಲ. ಅಲ್ಲಿ ನೋಡ್ಬೋದು ಅಲ್ಲಿ ನಿಂತ ಗಾಡಿಗಳು ಹೆಂಗ್ ಕಾಣ್ತಾವ. ಸಣ್ಣ ಸಣ್ಣ ಚುಕ್ಕಳು ಅಥವಾ ಮಕ್ಕಳ ಆಡೋ ಆಟಕ್ಕೆ ಸಾಮಾನ್ಯ ತರ ಸಣ್ಣ ಸಣ್ಣ ಗಾಡಿ ಕಾಣತ್ತವ. ಫುಲ್ ದೊಡ್ಡ ಗಾಡಿ ಸುನೆ. ಇನ್ನವರೆಗೂ ಅಷ್ಟು ದಿನ ಆದ್ರೂ ಆದ್ರೂ ಕೂಡ ಇನ್ನವರೆಗೂ ಒಂದೇ ಒಂದು ಎಲ್ಲಿ ಬಿರುಕು ಬಿಟ್ಟಿಲ್ಲ. ಏನೂ ಆಗಿಲ್ಲ ಇನ್ನೂವರೆಗೂ. ಕಡಿಮೆಗೆ ಅನಿಸ್ತದ. ನೀವು ನೋಡ್ಬೋದು ಅಲ್ಲಿ ನೀರು ಫುಲ್ ಕಡಿಮೆ ಆಗ್ಯಾವ. ಅಲ್ಲಿ ಯಾರೋ ಬಟ್ಟೆ ಒಗಿಲತ್ತಾರ. ಮತ್ತ ಅಲ್ಲಿ ಮುಂದೆ ಯಾರೋ ಮೀನ ಹಿಡಿಯಕ್ ರೆಡಿ ಮಾಡ್ಲತ್ತಾರ. ಮೀನುಗಾರ ಇದ್ದಿರ್ಬೋದು ಬಹುಶಃ. ಮೀನ ಹಿಡಿಯಕ್ ರೆಡಿ ಮಾಡತ್ತಾರ. ಅಲ್ಲಿ ನೋಡ್ಬೋದು ನೀವು ಮ್ಯಾಲ ಗಾಡಿ ಹೊಂಟ ಎಷ್ಟು ಸಣ್ಣ ಕಾಣ್ತಾವ ನೋಡ್ರಿ. ಬಸ್ಗಳಲ್ಲಿ ಗಾಡಿಗಳಲ್ಲಿ ಬಸ್ ಹೊಂಟದ. ಬಸ್ ಎಟ್ ಸಣ್ಣ ಕಾಣ್ತಲತ್ತ ನೋಡ್ರಿ. ಬಸ್ ಎಟ್ ಸಣ್ಣ ಕಾಣ್ಲತ್ತ. ಬಸ್ ಕಾರುಗಳು ಇಟ್ಟಿಟ್ಟಿ ಕಾಣತ್ತವ ನೋಡಿ. ನೋಡ್ರಿ ಇಟ್ಟಿಟ್ಟಿ ನೋಡ್ರಿ ಹೆಂಗ್ ಕಾಣತ್ತೆ ನೋಡ್ರಿ. ಬಸ್ ಸಣ್ಣ ಸಣ್ಣ ಕಾಣತ್ತವ್ರಿ. ಬಸ್ ಪೂರಾ ಫುಲ್. ಅಲ್ಲಿ ನೀವು ನೋಡ್ಬೋದು ಇನ್ನೊಂದು ಅಲ್ಲಿ ಮುಂದ ಈ ಬ್ಯಾರೇಜ್ ದಾಟಿ ಬ್ರಿಡ್ಜ್ ದಾಟಿ ಅಲ್ಲಿ ಮುಂದೊಂದ್ ಕಡೆ ಕಾಣುತ್ತೆ. ಇಲ್ಲಿ ಮುಂದ್ಗಡೆ ಒಂದು ಕಾಣ್ತಾ ಇರ್ಬೋದು ನಿಮ್ಗ. ಅದು ಇದ್ರಾಗ ಬಟ್ ಗೇಟ್ ಇಲ್ಲ. ಇದು ನೀರದು ನಿಲ್ಸಕ್ ಆಗಲ್ಲ ಇದ್ರೊಳಗ. ಜಸ್ಟ್ ಟ್ರಾವೆಲ್ ಗಾಡಿಗಳು ಹೋಗ್ಲಕ್ ಮಾಡ್ರಿ ಇಲ್ಲಿ. ಅದು ಮುಂದ ಅಲ್ಲಿ ಕಾಣುತ್ತಲ್ಲ, ಅದ್ ನೋಡ್ಬೋದು ನೀವು. ಅದರಾಗ ಫುಲ್ ನೀರ ನಿಲ್ಸ್ತಾರ. ಅಂದ್ರ ಗೇಟ್ಗಳು ಅಲ್ಲೇ ಅವ. ನಿಮ್ಗ ಅರ್ಥ ಆಯ್ತದ ಅನ್ಸ್ತದ ಬಹುಶಃ. ನನಗ್ ಒಂದ್ ವಿಷಯ ಗೊತ್ತಾಗಲ್ಲಾಗ್ಯದ. ಇಲ್ಲಿ ಕೆಲವೊಂದು ನೀವು ನೋಡ್ಬೋದು, ಅಲ್ಲಿ ಕೆಲವೊಂದು ಆಂಗಲ್ಗಳು ಕೆಬ್ಬಣದು ಆಂಗಲ್ಗಳು ಹಾಕ್ಯಾರ ಅಲ್ಲಿ ಅಲ್ಲಿ. ಉದಾಹರಣೆ ಈಗ ಇಲ್ಲಿ ನೋಡ್ಬೋದು ನೀವು, ಇಲ್ಲೊಂದ್ ಹಾಕ್ಯಾರ. ಅದೇ ತರ ಅಲ್ಲಿ ಏಕಡ್ ಹಾಕ್ಯಾರ. ನಂಗ ಅನಿಸ್ತದ ಇದು ನೀರಿಂದು ಎಸ್ಟಿಮೇಟ್ ಮಾಡಕ್ ಏನ್ರ ಇದ್ದಿರ್ಬೋದು ಬಹುಶಃ. ನೀರಿನ ಪ್ರಮಾಣ ಅಳಿಲಕ್ ಇದ್ದಿರ್ಬೋದ ನನ್ ಅನ್ಸ್ಲಾಗ್ತದ. ಬಟ್ ಯಾಕಂತ ಹಾಕ್ಯಾರತ್ತೆ ಗೊತ್ತಿಲ್ಲ ನನಗ. ಗೊತ್ತಿದ್ರೆ ಕಮೆಂಟ್ ಮಾಡ್ರಿ, ನೋಡಮಂತ. ಅಲ್ಲಿ ಸ್ವಲ್ಪ ಸನಿ ಹೋಗಿ ನೋಡಮ್ರಂತ ತೋರಿಸ್ತೀನಿ ನಿಮ್ಗ. ಅಷ್ಟೇ, ನೋಡ್ತಾ ಇರ್ರಿ. ಹೋಲಕ್ಕ ಬಾಳ ದೊಡ್ಡ ದುಸ್ಸಾಹಸ ಮಾಡತ್ತೀವಿ. ಯಾಕಂದ್ರ ಅದೆಲ್ಲ ನಾಲಿ ಹೋಲಕ್ಕೆಲ್ಲ ಅಲ್ಲಿ ಫುಲ್ ರಾಡಿ ಆಗ್ಬಿಟ್ಟದ. ತೋರಿಸ್ತದ ನಿಮ್ಗ. ಅಷ್ಟೇ ಇರ್ರಿ. ನೋಡ್ರಿ ಇಲ್ಲಿ ನೋಡ್ಬೋದು ನೀವು. ಇಲ್ಲಿ ಕುರಿ ನೀರ್ ಕುಡ್ಸಕ್ ಹೊಂಟ್ರ. ಇದು ಭೀಮಾ ರಿವರ್, ಭೀಮಾ ನದಿ ಹಲವಾರು ಉಪಯೋಗಗಳವ. ನೀರ್ ಕುಡ್ಸಕ್ ಹೊಂಟ್ರ ತಗೊಂಡಿ ಕುರಿಗಳಿಗೆ. ನೋಡ್ರಿ, ನನಗ ಅನ್ಸೋ ಮಟ್ಟಿಗೆ ಇಷ್ಟು ಸನಿಯಾಗಿ ಇಷ್ಟು ಹತ್ತಿರದಿಂದ ಯಾರು ತೋರ್ಸ್ಲಕ್ಕಿಲ್ಲ ಅನಿಸ್ತ ನಿಮ್ಗೆ. ಸೊನ್ನ ಬ್ಯಾರೇಜ್ ಅಥವಾ ದಾವಣಗಾಂವ್ ಬ್ಯಾರೇಜ್ ಅಂತ ಅಂತಾರ. ಬಟ್ ನಾವು ಕಾಮನ್ ಆಗಿ ಬ್ರಿಡ್ಜ್ ಅಂತೀವಿ. ನೀವು ನೋಡ್ಬೋದು ಎಷ್ಟೇ ನೀರು ಪೂರಾ. ಈಗೊಮ್ಮೆ ಹೊಳಿ ಬಂದು ಇದೆ 1 ವರ್ಷದ ಹಿಂದೆ ಅಂತ ಅನ್ಬೋದು. 1 ವರ್ಷದ ಹಿಂದ್ಗಡೆನೆ ಇಲ್ಲಿ ಫುಲ್ ಇದು ಅದಲ್ ಕಾಣ್ತದಲ್ ಮ್ಯಾಲ ಫುಲ್ ಇದೆಲ್ಲ ಹಿಂಗ ಅಲ್ಲಿ ನೀರು ಬಂದಿತ್ತು. ಇನ್ನೋವರೆಗೂ ಎಲ್ಲಿ ಒಂದೇ ಒಂದು ಬಿರುಕು ಬಿಟ್ಟಿಲ್ಲ, ಏನು ಬಿಟ್ಟಿಲ್ಲ. ನೀವು ನೋಡ್ಬೋದು ಇನ್ನೋವರೆಗೂ ಒಂದೇ ಒಂದು ಎಲ್ಲಿ ಬಿರುಕು ಸೂನ ಬಿಸಿಲ್ಲ. ಯಾವ ಕಟ್ಸರ ಹಲವಾರು ವರ್ಷಗಳ ಕಳೆದು ಹೋಗದ. ಬಟ್ ಇನ್ನೂವರೆಗೂ ಒಂದೇ ಒಂದು ಎಲ್ಲಿ ಬಿರುಕು ಕೂಡ ಬಿಟ್ಟಿಲ್ಲ. ನೋಡ್ರಿ ಇಲ್ಲಿ ಇದು ಭೀಮಾ ರಿವರ್ದು ರೈತರಿಗೆ ನೀರಿಂದ ಎಲ್ಲಾ ಅನುಕೂಲ ಆಗ್ತದ. ನೋಡ್ಬೋದು ನೀವು. ಹೋಗ್ಬೇಕು ನಾವ್ ಇವಾಗ ಬರೀ
ನೋಡ್ರಿ ವಿಡಿಯೋ ಮಾಡಷ್ಟ್ರಲ್ಲಿ ಕಣ್ಣೀರ್ ಬರ್ತೈತಿ. ಫುಲ್ ಬೆವರ್ ಕಿತ್ಕೊಂಡ್ ಹೊಂಟದ. ನಾವು ಊರಿಗೆ ಹೋಲತ್ತಿದ್ದೇವು ನಮ್ಮ ಮಮ್ಮಿಯರು ನಾವು. ನೋಡ್ರಿ ಅಲ್ಲಿ ನಮ್ಮ ಮಮ್ಮಿಯರಿಗೆ ಅಲ್ಲೇ ನಿಂದ್ರಿಸಿ ವಿಡಿಯೋ ಮಾಡೋ ಸಂಬಂಧ ಮಮ್ಮಿ ಅವ್ರಿಗೆ ಸುಮ್ನೆ ಈ ಕಡೆ ಕರ್ಕೊಂಡ್ ಬಂದೆ. ಇಲ್ಲಿ ಅಲ್ಲಿ ನಿಂತಾರ ನಮ್ಮ ಅಮ್ಮವ್ರು ವಿಡಿಯೋ ಮಾಡೋ ಸಂಬಂಧ ಅಲ್ಲಿ ಮ್ಯಾಲ ಹೊಂಟಿದ್ವು ನಾವು. ಆ ಕಡೆ ಬೇರೆ ಕಡೆ ಊರಿಗೆ ಹೊಂಟಿದ್ವು. ಊರಿಗೆ ಹೋಗೋದ್ ಬಿಟ್ಟು ಇದೊಂದು ವಿಡಿಯೋ ಮಾಡ್ಬೇಕಂತ ಹೇಳಿ ತಳಗ ಹಂಗೆ ಈ ಕಡೆ ಹೊಂಟಿದ್ವು. ಮಾಡಿ ವಿಡಿಯೋ ಮಾಡ್ಕೊಂಡ್ ಹೋಗ್ಬೇಕಂತ ಅನಸ್ತು, ಹಂಗೆ ವಿಡಿಯೋ ಮಾಡ್ದೆ. ಮತ್ ಮುಂದಿನ ವ್ಲಾಗ್ನಾಗ ಸಿಗಮ ಅಂತ. ಅಲ್ಲಿವರೆಗೂ ನೋಡ್ತಾ ಇರಿ Sky 246 ಫುಲ್ ವ್ಲಾಗ್ಸ್.